ಕೊಲೆ ಮಾಡಿದವರ ಮನೆಗೆ ಭದ್ರತೆ ಕೊಡ್ತಾರೆ. ಹಾಂ, ಮಾನ ಮರ್ಯಾದೆ ಇದ್ರೆ ಅವ್ನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು? ಅವ್ರ ತುಷ್ಟೀಕರಣ, ಅವ್ರು ಖುಷಿ ಪಡಿಸೋದು ಈ ಇಲೆಕ್ಷನ್ ಸಲುವಾಗಿ. ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದೆ. ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು? ಏನು ಹಿಂದೂಗಳು ಎಲ್ಲಾದರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲರೂ ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು? ಹಾಂ, ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥದ್ದನ್ನು ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೆ. ಇನ್ನೂ ಏನಾಗಬೇಕು ಅವ್ರಿಗೆ? ಎಂಥ ನಾಚಿಗೇಡಿವರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ಹೇಳಿದ್ರೆ ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರೆ ನಮ್ಮ ಹಿಂದೂಗಳೇ ತಯಾರಾಗಬೇಕಾಗ್ತದೆ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ. ಅಂದರೆ ಭಾಳಷ್ಟು ಜನ ಮಾಡಬೇಕು. ಈ ಸರ್ಕಾರಕ್ಕೆ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ದು ಕೆಳಗಿದೆ. ಇವರೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಯಾಗ ಇದಾಗಿದ್ದರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ದರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ? ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂಥದ್ದನ್ನು ಕೇಳ್ತಿದ್ದಿಲ್ಲ? ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗೆ ಮಾತಾಡಿದ್ರೆ ಅಂದ್ರೇನು? ಇಲ್ಲಿ ಹಿಂದೂಗಳಿಗೆ ರಕ್ಷಣೆನೇ ಇಲ್ಲ. ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನು ಮಾಡ್ತಿದ್ರಿಪ್ಪ? ಇಲ್ಲ, ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು? ಅಂದ್ರೆ ವೈಯಕ್ತಿಕ ಘಟನೆ ಅಂದರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತಾಯಿದ್ದು, ಇವತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನತ್ತಾರೆ ಈ ದೇಶನಾಗ. ಅಲ್ಪಸಂಖ್ಯಾತರು ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನು ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ತು ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ? ಅಂದ್ರೆ ಅವ್ರು ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರೆ, ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅವ್ರು ಅದನ್ನು ಕೊಟ್ಟಾರ, ನಾವು ಒಪ್ತೀವಿ, ಅದು ಆಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದೇ ಇದ್ರಾಗ ಬರ್ಬೇಕು ಅನ್ನೋಂಥ. ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ? ಈ ಕಾನೂನು ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.